ಇಂಜಿನಿಯರ್ ತಲೆ ಅನ್ಸುತ್ತೆ ಅದು. ಯಾವಾಗ ಒಂದು ಮಾಡಲ್ಲ ಅಲ್ಲ, ನೆಟ್ಟಿಗೊಂದು ಮಾಡಲ್ಲ ಅಲ್ಲ. ಸೊ ತುಂಬಾ 2-3 ಮಾಡುವಂತ ವಿಷಯ. ಅಂಡ್ ನೀವು ಅಬ್ಸರ್ವ್ ಮಾಡಿ ವೀಕೆಂಡ್ ಅಲ್ಲಿ 2 ದಿನ ರಜಾ ಕೊಟ್ಟರೆ ಸಾಕಾಗಲ್ಲ. ಸೊ ಇವನ್ ಅವರ ಇದು ಅಷ್ಟೇ, ಕನ್ನಡ ಸಿನಿಮಾಗಳ ಬಗ್ಗೆ ನನಗನ್ಸೋ ಪ್ರಕಾರ ಈ ಇಂಜಿನಿಯರಿಂಗ್ ಕಮ್ಯುನಿಟಿ ಬಹಳನೇ ಒಂದು ಪ್ರೀತಿ ಉಳಿಸ್ಕೊಂಡಿದ್ದಾರೆ. ಏನು ಅಂದ್ರೆ ಸುಖ ನಾನು ಎಲ್ರಿಗೂ ಕೊಟ್ಟಿದ್ದೀನಿ, ಆದ್ರೆ ಮನುಷ್ಯ ಮತ್ತೊಬ್ಬರು ಸುಖ ನೋಡಿ ದುಃಖ ಪಡ್ತಾನೆ. ನಾನೇನ್ ಮಾಡಲಿಲ್ಲ ಅದನ್ನ ಅವರು ಏನೋ ಸ್ವಲ್ಪ ಅವ್ರದ್ದೇನೋ ಡಿಪ್ರೆಷನ್ ಆಗಿದ್ರು ಅದನ್ನ ನೋಡ್ಬಿಟ್ಟು ಅವ್ರು ನನಗೆ ಕಾಲ್ ಮಾಡಿದ್ರು. ಈ ಲೈನ್ ಕೇಳಿದ್ಮೇಲೆ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ. ನಾನೇನೋ ಯಾವ್ದೋ ಬೇಜಾರಲ್ಲಿದ್ದೆ, ನಾನು ಮೂವಿ ಪಕ್ಕಾ ನೋಡ್ತೀನಿ ಫಸ್ಟ್ ಡೇ ಬಂದ್ಬಿಟ್ಟು ಅಂತ ನನಗೆ ಕಾಲ್ ಮಾಡಿದ್ರು. ಎಲ್ಲ ಕಡೆ ಇದ್ದಾರೆ, ಬಿಗ್ ಬಾಸ್ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಇಲ್ಲಿ ಎಲ್ಲ ರೀಲ್ಸ್ ನೋಡ್ತಾರೆ. ಅಲ್ಲಿ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಇದ್ದಾರೆ ಜನ, ಅಲ್ಲೆಲ್ಲ ನಮ್ಮ ಪ್ರಯತ್ನ ನಡೀತಾ ಇದೆ. ನಮ್ದು ಒಂದು ಸಿನಿಮಾ ಬರ್ತಾ ಇದೆ, ನಮ್ದು ಒಂದು ಸಿನಿಮಾ ಬರ್ತಾ ಇದೆ ಅಂತಂದು ಎಲ್ಲ ಕಡೆ ಪ್ರಯತ್ನ ನಡೀತಾ ಇದೆ. ಥಿಯೇಟರ್ಗೆ ಮಾಡುವಂತ ಸಿನಿಮಾ ಅಂದ್ರೇನೆ ಬೇರೆನಾ ಅಂತ ಎಲ್ಲರೂ ನಾವು ಮಾತಾಡ್ತಾ ಇದೀವಿ. ಅಂಡ್ ಇದು ತುಂಬಾನೇ ಒಂದು ಬೌಂಡ್ರಿನ್ ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲ ರೈಟರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಆಕ್ಟರ್ಗಳಿರ್ಬೋದು. ಅಂದ್ರೆ ಇದು ದೊಡ್ಡ ಸ್ಕ್ರೀನ್ ಫಿಟ್ ಆಗುತ್ತಾ? ದೊಡ್ಡ ಸ್ಕ್ರೀನ್ಗೆ ಅಂದ್ರೆ ಅದೊಂದು ತುಂಬಾ ದೊಡ್ಡ ಜಗತ್ತನ್ನು ಉಳಿಸುವಂತ ಕಥೆ ಆಗಿರ್ಬೇಕಾ? ಹೀರೋ ತುಂಬಾನೇ ಒಂದು 1000 ಜನನ್ನ ಅವನಿಗೊಂದು ಲವ್ ಸ್ಟೋರಿ ಇದೆ, ಅದ್ರದ್ದೇ ನೀವು ಅವನು ಸ್ಟೇಷನ್ ಅಲ್ಲಿ ಇರೋ ಒಂದು ಟೈಪಿಸ್ಟ್ ಹುಡುಗಿ ಜೊತೆ ಅವ್ನಿಗೆ ಆಗಿರೋ ಲವ್ ಸ್ಟೋರಿನ ಅಲ್ಲೂ ಲೈಟ್ ಹೋಗಿದೆ, ಮತ್ತೆ ಬಂದಿಲ್ಲ ಲೈಟ್ ಅಲ್ಲ, ಒಂದು ಲೈಫ್ ಲೈಟ್ ಹತ್ಕೋತೋದು ಆ ಲವ್ ಸ್ಟೋರಿ ಆಗಿದ್ಮೇಲೆ. ಇಲ್ಲ ಅವ್ರು ಬೇರೆ ಹೇಳಿದ್ರು. ಎಲ್ಲಾದ್ರಲ್ಲೂ ರಿಲೀಸ್ ಮಾಡೋಣ ಬರಿಯಾ ನೀನು ಸುಮ್ಮನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ 21ನೇ ತಾರೀಕು ಮಾರ್ಚ್ 21ಕ್ಕೆ ಸಿನಿ ಪ್ರಿಯರನ್ನು ಕಂಪ್ಲೀಟಾಗಿ ನಗಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಥಿಯೇಟ್ರಿಗೆ ಎಂಟ್ರಿ ಕೊಡ್ತಾ ಇರೋದು ಯಾರು? ನಾರಾಯಣ. ಯಾರು ಆ ಸಿನಿಮಾದಲ್ಲಿ ನಟಿಸಿರೋ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಹೋಗಬೇಕು. ಅಂದರೆ ಮೇನ್ ಪಾತ್ರಗಳನ್ನು ನಿಭಾಯಿಸಿದಂಥವ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಲ್ರಿಗೂ ಈಕ್ವಲ್ ಸ್ಪೇಸ್ ಇದೆ ಅಂತ ಮಾತ್ರ ನಂಗೆ ಗೊತ್ತಾಗಿದೆ. ಆದರೆ ಒಂದು ದೊಡ್ಡ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ನಿಜವಾಗ್ಲೂ. ಸೊ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ಏನು ಕನ್ಫ್ಯೂಷನು, ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನೇ ಕೇಳ್ತಾ ಹೋಗೋಣ. ಸೊ ಮೊದಲಿಗೆ ನನ್ನ ಜೊತೆ ಹಂಪ ಅವರಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ ಮೇಡಮ್. ನಮಸ್ಕಾರ. ಹಾಗೆ ಇಲ್ಲಿ ನನ್ನ ಜೊತೆ ಪುನೀತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಜೊತೆಗೆ ಗುರುರಾಜ್ ಅವರು ಕೂಡ, ಸೊ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ನಿಭಾಯಿಸಿರೋರು. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಒಂದು ದೊಡ್ಡ ಕನ್ಫ್ಯೂಷನ್ ಅಪ್ಪ, ಏನು ಈ ಥರ ಕ್ರಿಯೇಟ್ ಮಾಡ್ತಿದ್ರು? ಫಸ್ಟು ಮಾತಾಡ್ಕೊಳ್ಳೋಣ ಅಂತ ಮಾತಾಡಿದರೆ ಅಲ್ಲೇ ಒಂದು ಕನ್ಫ್ಯೂಷನ್ ಸ್ಟೇಟಸ್. ಒಂದು ಕಡೆ ಗಂಟೆ ಕಳ್ಳ ಅಂತಿದೆ, ಇನ್ನೊಂದು ಕಡೆ ಲಾಯರ್ ಅಂತ ಗೊತ್ತಾಗ್ತಿದೆ. ಬಟ್ ಏನಿದ್ರ ಕನ್ಫ್ಯೂಷನ್ ಒಂಚೂರು ಕ್ಲಿಯರ್ ಮಾಡ್ಬೋದಾ ನೀವು? ಇಲ್ಲ ಖಂಡಿತ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಇಂಟರ್ವ್ಯೂ. ಏನಂದರೆ ಎಸ್, ಕನ್ಫ್ಯೂಷನ್ ಇದೆ. ನಾನು ಗಂಟೆ ಕಳ್ಳ ಅಂತ ಇದೆ ಪೋಸ್ಟಲ್ಲಿ ನೋಡಿದೆ, ನೀವು ಕೇಳ್ತಾರ. ಆಮೇಲೆ ಲಾಯರ್ ನನ್ನ ಪಾತ್ರ, ಲಾಯರು ಏನು, ಇದು ಗಂಟೆ ಕಳ್ಳ ಏನು. ಆಮೇಲೆ ಅಲ್ಲಿ ಆ್ಯಕ್ಚುಲಿ ನಾನು ಒಂದು ಸ್ಲೇಟ್ ಇಟ್ಕೊಂಡಿದ್ದೀನಿ. ಕನ್ಫ್ಯೂಷನ್ ಇದೆ. ಬಟ್ ಇದಕ್ಕೆಲ್ಲ ಕ್ಲಾರಿಟಿ ಸಿನಿಮಾದಲ್ಲಿದೆ. ಖಂಡಿತ ಸಿನಿಮಾದಲ್ಲಿ ಒಂದು ಕ್ಲಾರಿಟಿ ಇದೆ, ಯಾಕೆ ಆ ಪಾತ್ರ ಹಂಗೆ ಇದು ಅಂತ. ಅದೇ ಥರ ಪ್ರತಿಯೊಂದು ಕನ್ಫ್ಯೂಷನ್ ಬೇಕು ಅಂತಾನೆ, ಅದಕ್ಕೆ ನಮ್ಮ ಟೈಟಲಲ್ಲಿ ಕ್ಯಾಪ್ಷನ್ಗೆ ವಾಟ್ ಇಸ್ ದಿಸ್ ಕನ್ಫ್ಯೂಷನ್ ಅಂತ ಇಟ್ಟು ಒಂದು ಕ್ಲಾರಿಟಿ ಇದೆ. ಆ ಕ್ಲಾರಿಟಿ ಹೆಂಗೆ ಬರುತ್ತೆ ಅನ್ನೋದು ಒಂದು ತುಂಬ ಮುಖ್ಯ. ಪಾತ್ರದಿಂದ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದೇ ಪಾತ್ರ ಕೃಷ್ಣ. ಸೊ ಒಂದು ಒಳ್ಳೆ ಕನ್ಫ್ಯೂಷನ್ ಅಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಸೊ ಪೊಲೀಸ್, ನೀವು ಹೇಳ್ಬೇಕಪ್ಪ, ನಿಮ್ಮಿಂದನೇ ಒಂದು ಕತೆ ಶುರುವಾಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು. ಕನ್ಫ್ಯೂಷನ್ ಸ್ಟಾರ್ಟ್ ಆಗದೆ ನನಗೆ ಫಸ್ಟ್, ನಿಮಗೆ ಇವರೆಲ್ಲ ಯಾಕೆ ಹಿಂಗ್ ಬಂದು ಸಿಕ್ಕಾಕೊಂಡಿದ್ದಾರೆ ನನ್ನ ಹತ್ರ ಅಂತ. ಸೊ ಇಡೀ ಸಿನಿಮಾಗೆ ಇವನೊಬ್ಬ ನರೇಟರ್ ಆಗಿ ಕೂತ್ಕೋತಾನ ಅಲ್ಲಿ. ಸೊ ಎಲ್ಲ ಪಾತ್ರಗಳು ಏನು ನೀವು ಪೋಸ್ಟರ್ ನೋಡ್ತಾ ಇರೋ ಅಂತ ಈ 4 ಕಳ್ಳರು ಅಲ್ಲ ಇವರು. ನೀವು ಸಿನಿಮಾ ನೋಡ್ಬೇಕು, ಅದು ಏನ್ ಸರ್ಪ್ರೈಸ್ ಅಂತ. ಅಗೇನ್ ಕನ್ಫ್ಯೂಷನ್. ಸೊ ಈ ಪೊಲೀಸ್ ಹತ್ರ ಇಡೀ ಕಥೆನ ಹೇಳ್ತಾರೆ, ಅವ್ರ ಸಣ್ಣ ಊರಲ್ಲಿ ಆಗಿರೋ ಕತೆ. ಸೊ ಈ ಪೊಲೀಸ್ ಪಾತ್ರಧಾರಿ ಇಡೀ ಸಿನಿಮಾದ ಕಥೆಯನ್ನ ಕೇಳಿಸ್ಕೊಳ್ಳುವಂತ ಪಾತ್ರ ಇದು. ಸೊ ಗುರುರಾಜ್ ಅವ್ರ ಪಾತ್ರ ಕಾನ್ಸ್ಟೇಬಲ್. ಸೊ ಇಬ್ರದ್ದು ಬೇರೆ ಬೇರೆ ಸ್ಟೇಷನ್ ಅಂತ ಗೊತ್ತಾಯ್ತು. ಸೊ ಹೇಳಿ, ನೀವು ಹೇಳೋದಾರ ರೋಲ್ ಬಗ್ಗೆ. ಅದೊಂದು ಕನ್ಫ್ಯೂಷನ್. ಅದೇ ನಮ್ದು ಪೊಲೀಸ್ ಸ್ಟೇಷನ್ ಬಂದ್ಬಿಟ್ಟು ಹಳ್ಳಿಲಿರೋ ಪೊಲೀಸ್ ಸ್ಟೇಷನ್. ಅದು ನಿಜವಾಗಿ ಇರಲ್ಲ. ಅಂದ್ರೆ ಪೊಲೀಸ್ ಸ್ಟೇಷನ್ ಹೇಗೆ ಅಂತಂದ್ರೆ, ನಮ್ದೇ ಅಂತ ಊರಿಗೆ ನಾವು ಒಂದು ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿರ್ತೀವಿ. ನಮ್ದೇ ಊರಿಗೆ ಒಂದು ಅಡ್ವೊಕೇಟ್ ಇರುತ್ತೆ. ಚಿಕ್ಕ ಕೇಸ್ಗಳು ಏನೇನಿರುತ್ತೆ ಅಡ್ವೊಕೇಟ್ ಹತ್ರ ಹೋಗುತ್ತೆ, ಮತ್ತೆ ಪೊಲೀಸ್ ಸ್ಟೇಷನ್ ಬರುತ್ತೆ. ಈ ತರ ಒಂದು ಇರುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾನು ಕಾನ್ಸ್ಟೇಬಲ್ ರೋಲ್ ಮಾಡಿದ್ದೀನಿ. ಓಕೆ. ಇಲ್ಲ, ನಂಗೆ ಅವ್ರು ಹೇಳಿದಾಗ ಒಂದು ನೆನಪಾಯ್ತು. ಈ ಕನಸುಗಾರ ಸಿನಿಮಾದಲ್ಲಿ ರವಿಚಂದ್ರನ್ ಅವ್ರನ್ನ, ಪ್ರೇಮ ಅವ್ರನ್ನ ರವಿಚಂದ್ರನ್ ಅವ್ರ ಮನೆ ಕರ್ಕೊಂಡು ಬಂದಾಗ ಅವ್ರು ಒಂದು ಚೇರ್ ಕೂಡಿಸ್ತಾರೆ. ಇದು ಅವ್ರು ಹೇಳ್ತಾರೆ, ರವಿಚಂದ್ರ ಇದು ಚೇರ್ ತರ, ಆದ್ರೆ ಚೇರ್ ಅಲ್ಲ. ಹಂಗೆ ಅವರು ಕಾನ್ಸ್ಟೇಬಲ್ ಪೊಲೀಸ್ ಸ್ಟೇಷನ್ ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲ. ನಾನು ಹಂಗೆ ಲಾಯರ್. ನಾನು
ಲಾಯರ್ ಅಲ್ಲ. ಹಂಗೆ ಆದ್ರೆ ನಾನ್ ಪೊಲೀಸ್. ಓಕೆ. ಡಿಫ್ರೆನ್ಶಿಯೇಟ್ ಕೇಳಿದ್ರಲ್ಲ ಅದಕ್ಕೆ. ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚೆಗೆ ಜನರಿಗೆ ಒಂದು ಒಳ್ಳೆ ಸಿನಿಮಾ ಬರಲ್ಲಪ್ಪ, ಥಿಯೇಟ್ರಿಗೆ ಹೋಗಿ ಸಂಪೂರ್ಣವಾಗಿ ನಕ್ಬಿಡ್ಬೇಕು. ಏನಿರೋ ಜಂಜಾಟ ಇದ್ದಿದ್ದೆ, ಇರೋ ಟೆನ್ಷನ್ಸ್ಗಳಿದ್ದಿದ್ದೆ, ಕೆಲಸದ ಜವಾಬ್ದಾರಿಗಳು, ಇದ್ರ ಮಧ್ಯೆ ಒಂದಿನ ಬ್ರೇಕ್ ತಗೊಳ್ಳೋಣ ಅಂತ ಎಲ್ರಿಗೂ ಅನ್ಸುತ್ತೆ. ಬಟ್ ಇತ್ತೀಚೆಗೆ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಅಯ್ಯೋ ಬಿಡು, ಟ್ರೈಲರಲ್ಲೇ ಬೇರೆ ಇರುತ್ತೆ, ಥಿಯೇಟ್ರಿಗೆ ಹೋದ್ರೇ ಬೇರೆ ಇರುತ್ತೆ, ಆ ಎಂಜಾಯ್ಮೆಂಟ್ ಇರಲ್ಲ, OTT ನೋಡ್ಕೊಳ್ಳೋಣ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾರೆ. ಬಟ್ ನೀವೇನು ಹೇಳ್ತೀರಾ ಸಿನಿಮಾದಲ್ಲಿ ಮೇಜರಾಗಿ, ಇಲ್ಲ ನಿಜವಾಗ್ಲೂ 100% ಥಿಯೇಟ್ರಿಗೆ ಬಂದರೆ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ಮೇಜರಾಗಿ ಏನು ಹೇಳ್ತೀರಾ? ಇಲ್ಲ, ಇದೊಂದು ಗುಡ್ ಕ್ವಶನ್ ಅಂತಲೇ ನಾನು ಕನ್ಸಿಡರ್ ಮಾಡ್ಕೊತೀನಿ. ಏನಕ್ಕೆ ಅಂದರೆ ಸಿನಿಮಾ ಕತೆ, ಈ ಕತೆ OTTಲಿ ನೋಡ್ಬೋದು, ಥಿಯೇಟ್ರಲ್ಲೂ ನೋಡ್ಬೋದು, ಟಿ ವಿಲೂ ನೋಡ್ಬೋದು, ಸೇಮ್ ಇದೆ. ಬಟ್ ಇದನ್ನು ನಾವು ಸಿನಿಮಾ ಥಿಯೇಟ್ರಿಗೆ ಮಾಡಿದಾಗ ಇದ್ರದ್ದೊಂದು ಪ್ರಶಾಂತ್ ನೀಲ್ ಒಂದು ಕಡೆ ಡೈರೆಕ್ಟರ್ ಅವರು ಹೇಳ್ತಾರೆ ಒಂದು ಕಡೆ, ಸೊ ನಾನು ಅದನ್ನೇ ಕಾಪಿ ಮಾಡ್ತಿದ್ದೀನಿ ಅನ್ಕೊಳ್ಳಿ, ಬಿಕಾಸ್ ಅದು ನನಗೆ ಕನ್ವಿನ್ಸ್ ಆಗಿದೆ. ಇದ್ರದ್ದು ಕ್ವಾಲಿಟಿ ಎಲ್ಲ ನಾವು ಥಿಯೇಟ್ರಿಗೆ ಮಾಡಿರ್ತೀವಿ. ಥಿಯೇಟ್ರಲ್ಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಆ ಎಲ್ಲ ವಿಜುವಲ್ಸು ಎಲ್ಲ ಥಿಯೇಟ್ರಲ್ಲಿ ಒಂದು 4 ಗೋಡೆ ಆ ಕತ್ತಲಲ್ಲಿ ನೋಡೋ ಒಂದು ಮಜಾನೇ ಬೇರೆ. ಸೊ ಈ ಕಥೆನ ಸ್ಪೆಷಲಿ ಇದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಇದನ್ನು ನೀವು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ OTTಲಿ ನೋಡೋ ಕಥೆನೇ ಇಲ್ಲಿ ಇನ್ನೂ ಚೆನ್ನಾಗಿ ಅನುಭವ ಬರುತ್ತೆ. ಎಕ್ಸಾಕ್ಟ್ಲಿ, ಅನುಭವ ಚೆನ್ನಾಗಾಗುತ್ತೆ. ಸೊ ಇದನ್ನ ಥಿಯೇಟ್ರಲ್ಲೇ ನೋಡಬೇಕು ಸ್ಪೆಷಲಿ, ಯಾಕಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಸಿನ್ಸ್ ಇದು ಥಿಯೇಟ್ರಿಗೆ ಮಾಡಿರೋದ್ರಿಂದ ರೀಲ್ಸ್ನ ಥಿಯೇಟ್ರಲ್ಲಿ ನೋಡೋಕ್ಕಾಗಲ್ಲ, ರೀಲ್ಸ್ನ ಟಿ ವಿಲಿ ಮೊಬೈಲಲ್ಲೇ ನೋಡ್ಬೇಕು, ಯಾಕಂದರೆ ಅದು ಮೊಬೈಲ್ಗೇನೆ ಮಾಡಿರೋದು. ಸೊ ಹಾಗೆ. ಇಲ್ಲ, ನನ್ನ ಪ್ರಕಾರ ನೀವು ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅನ್ನು ಕೇಳಿದ್ದೀರಾ. ಇವತ್ತು ಬಹುಶಃ ಅಟ್ಲೀಸ್ಟ್ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಚರ್ಚೆ ನಡೀತಾ ಇದೆ ಇದ್ರ ಸುತ್ತ. ಅಂದ್ರೆ ಥಿಯೇಟರ್ಗೆ ಮಾಡುವಂತ ಸಿನಿಮಾ ಅಂದ್ರೇನೆ ಬೇರೆನಾ ಅಂತ ಎಲ್ರು ನಾವು ಮಾತಾಡ್ತಾ ಇದೀವಿ. ಅಂಡ್ ಇದು ತುಂಬಾನೇ ಒಂದು ಬೌಂಡ್ರಿನ್ ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲ ರೈಟರ್ಸ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಆಕ್ಟರ್ಗಳಿರ್ಬೋದು. ಅಂದ್ರೆ ಇದು ದೊಡ್ಡ ಸ್ಕ್ರೀನ್ ಫಿಟ್ ಆಗುತ್ತಾ? ದೊಡ್ಡ ಸ್ಕ್ರೀನ್ಗೆ ಅಂದ್ರೆ ಅದೊಂದು ತುಂಬಾ ದೊಡ್ಡ ಜಗತ್ತನ್ನು ಉಳಿಸೋಂತ ಕಥೆ ಆಗಿರ್ಬೇಕಾ, ಹೀರೋ ತುಂಬಾನೇ ಒಂದು 1000 ಜನನ್ನ ಕಾಪಾಡುವಂತ ಕಥೆ ಆಗಿರ್ಬೇಕಾ, ಅಥವಾ ಒಂದು 1000 ವಿಲನ್ಗಳಿರೋ ಕಥೆ ಆಗಿರ್ಬೇಕಾ ಅಂತ. ಬಟ್ ನೀವು ಗಮನಿಸ್ತಾ ಹೋದ್ರೆ ನಮ್ಮ ಹಿಂದಿನ ಸಿನಿಮಾಗಳೆಲ್ಲ ಒಂದು ಸಣ್ಣ ಊರಿನ ಕತೆ ಕೂಡ ಒಂದು ದೊಡ್ಡ ಪರದೆಗೆ ಸಿನಿಮಾ ಆಗಿತ್ತು, ಅಥವಾ ಒಂದು ಸಣ್ಣ ಮನೆಯಲ್ಲಿ ನಡೆಯೋ ಕತೆ ಇತ್ತು, ಒಂದು ಸಣ್ಣ ರೂಮಲ್ಲಿ ಆಗೋ ಕತೆ ದೊಡ್ಡ ಪರದೆಗೆ ಇರ್ಬೋದು. ಸೊ ಈ ತರದ್ ಎಷ್ಟೊಂದು ವಾಟ್ ಇಸ್ ದಿಸ್ ಕನ್ಫ್ಯೂಷನ್ ಅನ್ನೋ ಫೇಸ್ ಅಲ್ಲಿ ಇದೀವಿ ನಾವು ಇವತ್ತು. ಅಂದ್ರೆ ದೊಡ್ಡ ಪರದೆಗೆ ಅಂತ ಬೇರೆ ಸಿನಿಮಾಗಳೇ ಆಗ್ಬೇಕಾ ಅಂತ. ಸೊ ಅಂತ ಟೈಮ್ನಲ್ಲಿ ಈ ಥರದ್ದು ಒಂದು ಅಟೆಂಪ್ಟ್, ಒಂದು ಸಣ್ಣ ಊರಿನ ಕತೆ ಇದು. ಒಂದು ಸಣ್ಣ ಊರು, ಆ ಊರಲ್ಲಿರುವ 4 ಹುಡುಗರು ಮತ್ತೆ ಅಲ್ಲಿ ಒಂದು ನಿಧಿಯ ಸುತ್ತ ನಡೆಯೋ ಕಥೆ ಇದು. ಅಂದ್ರೆ ಈ ನಮ್ಮಲ್ಲಿ ಅಡಿಗರ ಇದಿರೋ ಹಾಗೆ ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ತುಡಿಯುವುದೇ ಜೀವನ ಅನ್ನೋ ಥರ ಈ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಅಷ್ಟೇ. ಅಂದ್ರೆ ಯಾವುದೋ ಗೊತ್ತಿಲ್ಲದೆ ಇರೋ ನಿಧಿ ಕಡೆ ಹುಡುಕ್ತಾ ಹೋಗುವಂತ ಪಾತ್ರ. ಸೊ ಇದು ಯಾವುದೇ ಊರಲ್ಲಿ ಆಗ್ಬೋದಾಗಿರೋ ಕತೆ. ನೆನ್ನೆ ಒಂದು ಇಂಟರ್ವ್ಯೂ ಮಾತಾಡುವಾಗ್ಲೂ ನಾವು ಅದೇ ಹೇಳ್ತಾ ಇದ್ವಿ, ಇದು ಸಣ್ಣ ಊರಿನ ಕತೆ ಅಲ್ಲ, ನಮ್ಮೂರಿನ ಕತೆ ಅಂತ ಅನ್ನಿಸ್ಬೋದು ಯಾರಿಗೋ ನೋಡೋರ್ಗೆ ಅಂತ. ಸೊ ಆ ಥರ ಪ್ರತಿಯೊಬ್ಬರಿಗೂ ಇದು ನನ್ನ ಫ್ರೆಂಡಿನ ಕತೆ ಇರ್ಬೋದು, ನಮ್ಮ ಊರಿನ ಕತೆ ಇರ್ಬೋದು. ನಮ್ಮ ಊರಲ್ಲಿ ಇರೋ ಒಬ್ಬ ಸ್ಟೇಷನ್ ನಲ್ಲಿ ಒಬ್ಬ ಈ ತರ ಒಬ್ಬ ಇದ್ದ, ಇವನ್ ಯಾರೋ ಒಬ್ಬ ಇನ್ಸ್ಪೆಕ್ಟರ್, ತುಂಬಾ ತರಲೆ ಮಾಡೋ ಇನ್ಸ್ಪೆಕ್ಟರ್ ಇದ್ದಾನೆ. ಸೊ ಈ ತರದ್ದು ಒಂದು ಡಿಸೈನ್ ಇದೆಯಲ್ಲ, ಇಡೀ ಸಿನಿಮಾದ ಡಿಸೈನು, ಅದು ಬಹಳನೇ ಇಂಪಾರ್ಟೆಂಟ್ ಇಂಥ ಟೈಮ್ನಲ್ಲಿ. ಯಾವಾಗ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀವಿ, ಇಲ್ಲ ಇಂಥವೆಲ್ಲ ಮಾಡಬಾರ್ದು, ಇನ್ಮೇಲೆ ಇಂಥವನ್ನೆಲ್ಲ OTTಗೆ ಮಾಡಬೇಕು, ಟಿವಿಗೆ ಸಿನಿಮಾ, OTTಗೆ ಸಿನಿಮಾ ಅನ್ನೋ ಥರ ಇರೋವಾಗ, ಇಲ್ಲ ಇದು ಬರೀ ಸಿನಿಮಾ, ಎಲ್ಲ ಪರದೆಗಳಲ್ಲೂ ನೋಡ್ಬೋದು, ನೋಡಿ ಅದನ್ನು ಅನುಭವಿಸ್ಬೇಕು ಅನ್ನೋದು ದೊಡ್ಡ ಮೆಸೇಜ್ ಆಗುತ್ತೆ ಅಂತ. ಅಂದ್ರೆ ಈ ಥರದ ಸಿನಿಮಾಗಳು ಗೆದ್ರೆ ಬಿಗ್ ಸ್ಕ್ರೀನ್ ಅಲ್ಲಿ ಅಂತ ನಾನು. ಓಕೆ, ಇದು ಯಾವುದೋ ಊರಿನ ಕತೆ ಅಲ್ಲ, ನಮ್ಮೂರಿನ ಕತೆ ಅಂತ ಅನ್ಸ್ಬೇಕು ಅಂದಾಗ ಲೊಕೇಶನ್ಸ್ಗಳು ಕೆಲವೊಂದು ಮ್ಯಾಟ್ರ್ ಆಗ್ಬಿಡುತ್ತೆ. ಸೊ ಎಲ್ಲಿ ಶೂಟ್ ಮಾಡಿದ್ರು, ಸುತ್ತ ಹೇಗಿದೆ ವಾತಾವರಣ ಅಂತ. ಸೊ ಲೊಕೇಶನ್ಸ್ ಬಗ್ಗೆ ಹೇಳಿ. ಮೇಡಮ್, ನಾವು ಈ ಚಿತ್ರ ಲೊಕೇಶನ್ಸ್ ಎಲ್ಲೆಲ್ಲಿ ಮಾಡಿದೀವಿ ಅಂದ್ರೆ ಕನಕಪುರದಲ್ಲಿ ಮಾಡಿದೀವಿ. ಒಂದು ಭಾಗಶಃ ಒಂದು 60-70% ಕನಕಪುರದಲ್ಲಿ ಒಂದು ಹಳ್ಳಿನ ಶೂಟ್ ಆಗಿದೆ. ಮತ್ತೆ ನಾವು ಕೆಲವೊಂದ್ ಕಡೆ ತುಂಬಾ ರಿಯಲ್ ಆಗಿ ಶೂಟ್ ಮಾಡಿದೀವಿ ಮೇಡಮ್. ಮತ್ತೆ ಕೆಲವೊಂದು ರಿಯಲ್ ಆಗಿ ಅನ್ಸ್ಬೇಕು ಅಂತ ಕೆಲವೊಂದು ಸೆಟ್ ಕೂಡ ಹಾಕಿದೆ. ಅದು ಮೂವಿ ನೋಡೋರ್ಗೆ ಹೇಗಾಗುತ್ತೆ ಅಂದ್ರೆ ಅದು ಸೆಟ್ ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ನಾವು ರಿಯಲಿಸ್ಟಿಕ್ ಆಗಿ ಮೂವಿ ಮಾಡಿದೀವಿ. ಮತ್ತೆ ಕನಕಪುರದಲ್ಲಿ ಒಂದು 60-70%, ಆಮೇಲೆ ಬೆಂಗಳೂರಲ್ಲಿ ಶೂಟ್ ಆಗಿದೆ, ಮತ್ತೆ ಚಿತ್ರದುರ್ಗ ಹತ್ರ ಹಿರಿಯೂರಲ್ಲಿ ಶೂಟ್ ಆಗಿದೆ. ಮತ್ತೆ ನಮ್ದು ಕಂಪ್ಲೀಟ್ ಆಗಿ ಹಳ್ಳಿ ವಾತಾವರಣ. ನೋಡಿದ್ರೆ ತುಂಬಾ ಹಳ್ಳಿ ಜನ ನೋಡಿದ್ರೆ ಅವರೊಂದು ಒಳ್ಳೆ ಜರ್ನಿ ಮಾಡ್ತಾರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ. ಆ ತರ ಚಿತ್ರ. ಕೆಲವ್ರಿಗೆ ಅನ್ಸ್ತಾ ಇರುತ್ತೆ, ಅಯ್ಯೋ ಈ ಸಿಟಿ ಜೀವನ ಬಿಟ್ಟು ಒಂಚೂರು ಹೋಗಿ ಬರೋಣ ಅವ್ರ ಕಡೆ, ಅವರಿಗೆ ಇದೊಂದು ಒಳ್ಳೆ ಮಜಾ. ಒಂದೆರಡು ಕ್ಲಿಪ್ ನೋಡಿದೆ ನಾನು, ರೋಮಿಯೋ ಜೂಲಿಯಟ್ದು. ಏನ್ ಕತೆ ಅದು? ವಿಶ್ವದ ಬಾಟ್ಲು, ಕ್ವಾರ್ಟರ್ ಬಾಟ್ಲು. ಅದು ಒಂದು
ಚೆನ್ನಾಗಿದೆ ಆ ಸೀನ್ ಹೌದು, ಜಾಸ್ತಿ ಚೆನ್ನಾಗಿದೆ. ಚೆನ್ನಾಗಿರುತ್ತೆ ರೋಮಿಯೋ ಜೂಲಿಯಟ್ ಅಲ್ವಾ? ಅಂದ್ರೆ ಜಾಸ್ತಿ ರಿವೀಲ್ ಮಾಡಲ್ಲ, ಬಟ್ ಅದು ನಾನು ಈ ಮೂವಿಲಿ ಆ ಥರದ್ದೊಂದು ಸನ್ನಿವೇಶ ಬರುತ್ತೆ. ಅಲ್ಲಿ ವಿಷದ ಬಾಟ್ಲು ಅಂತ ಕೇಳ್ತಾಳೆ, ನಾನು ಕ್ವಾರ್ಟರ್ ಬಾಟ್ಲ್ ಇಟ್ಕೊಂಡಿರ್ತೀನಿ. ಅದೊಂದು ತುಂಬ ಚೆನ್ನಾಗಿದೆ. ಅದನ್ನು ಒಂದು ಸ್ಟ್ಯಾಂಡ್ ಔಟ್ ಸೀನ್ ಆಗುತ್ತೆ ಫಾರ್ ಶೂರ್. ನೋಡೋರಿಗೆ ಎಂಜಾಯ್ ಮಾಡ್ತಾರೆ. ನಾವು ಆ್ಯಕ್ಚುಲಿ ಪರ್ಸ್ನಲಿ ಅಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಅದು ಎಲ್ಲ ಕಡೆ ಕಾಲು ಎಳಿತಾ ಇರ್ತಾರೆ. ಬಸ್ಸಲ್ಲಿ ಎಂಜಾಯ್ ಮಾಡಿದ್ರೆ ಕರೆಂಟ್ ಬೇರೆ ಹೋಗುತ್ತಲ್ಲ, ಆ ಕರೆಂಟ್ ಕಟ್ ಆಗಿದೆ ಅಷ್ಟೇ. ಕಟ್ ಆಗಿ ಅಲ್ಲಿ ಕಟ್ಟಾಗಿ ಮತ್ತೆ ಲೈಟ್ ಬಂದಿದೆ. ಆ ಸೀನಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. No confusion scene. ನಾನು ಇಲ್ಲೇ ಕ್ಲಾರಿಟಿ ಕೊಡ್ತೀನಿ. ಕೊಡಿ. ಶೂಟಿಂಗ್ ಅಲ್ಲಿ ಕರೆಂಟ್ ಹೋದ ತಕ್ಷಣ ಮತ್ತೆ ಬಂದಿದೆ. ಓಕೆ, ಈಗ ಪೊಲೀಸ್ ಸ್ಟ್ರಿಕ್ಟ್ ಆಫೀಸರ್ ಆಗಿ ನೋಡೋದಕ್ಕೆ ನಿಮ್ಗೆ ಇಷ್ಟ ಆಗುತ್ತಾ? ಕಾಮಿಡಿ ಆಗಿ ಸ್ವಲ್ಪ ಫನ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ನಿಮ್ಮ ರೋಲ್ ಬಿಟ್ಟು ಹೇಳಿ. ಇನ್ಸ್ಪೆಕ್ಟರ್ ಯಾರು ಅಂದ್ರೆ ಅವನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವನು. ಅವ್ರ ತಂದೆ ತೀರ್ಕೊಂಡಿದ್ಮೇಲೆ ಅವ್ರ ತಂದೆದ ಕೆಲಸ ಇವನು ಕೊಟ್ಟಿದ್ದಾನೆ. ಸೊ ಇವನು ಹಾಗೆ ಇನ್ಸ್ಪೆಕ್ಟರ್ ಆಗಿರೋದು. ಸೊ ಇವನಲ್ಲಿ ಇನ್ನೂ ಯಾರಾದ್ರೂ ಇವರೆಲ್ಲ ಕಳ್ಳರು ಸಿಕ್ಕಿದಾಗ ಅವನು ಎಲ್ಲ ಈ ಸಾಫ್ಟ್ವೇರ್ ಅವ್ರ ತರ ಕೇಳ್ತಾನ, ವಾಟ್ ಈಸ್ ಯುವರ್ ನೇಮ್, ಏನ್ ನಿಮ್ಮ ಸ್ಪೆಷಲ್ ಸ್ಕಿಲ್ಸ್ ಏನು, Introduction ಅವ್ರಿಗೆ. ಇನ್ 5 ವರ್ಷದಲ್ಲಿ ವೇರ್ ಡು ಯು ಸಿ ಯುವರ್ ಸೆಲ್ಫ್, ಈ ತರದ್ದು ಇವನ್ನೆಲ್ಲ ಮಾತುಗಳು ಅದ್ರಲ್ಲಿ. ಆಮೇಲೆ ಎಲ್ಲ ಅವನಿಗೊಂದು ಫನ್ನಿ ವಿಟಿ ಟೇಕ್ ಇದೆ. ಲಾಕ್ಡೌನ್ ಟೈಮಲ್ಲೆಲ್ಲ IT ಹುಡುಗರೆಲ್ಲ ಮಾಡಿಲ್ವಾ, ನಾವು ಇಲ್ಲಿ ಬೆಚ್ಚು ಮಾಡೋಣ ಇಲ್ಲಿ ಹುಡುಗರುಗಳಿಗೆಲ್ಲ. ಓಕೆ, ಸೊ ಆ ತರ ಎರಡೂ ಪಾತ್ರಗಳ ಮಿಕ್ಸ್ ಇದೆ. ಅಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನ ತಂದೆ ಕೆಲಸನ ತಗೊಂಡಿರೋ ಇನ್ಸ್ಪೆಕ್ಟರ್ ಆಗಿದ್ದಾನ. ಸಾಫ್ಟ್ವೇರ್ ಇಂಜಿನಿಯರ್ ಪೊಲೀಸ್ ಆಫೀಸರ್ ಆದಾಗ ಹೇಗಿರ್ತಾನೆ ಅನ್ನೋದು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಮಜಾ ಇದೆ ಆ ಕ್ಯಾರೆಕ್ಟರ್. ನೀವು ನೋಡ್ತಾ ಹೋದ್ರು ಕೂಡ ಅಂದ್ರೆ ಅವ್ನು ಎರಡೂ ಜಗತ್ತಿನ ಬ್ಲೆಂಡ್ ಅಲ್ಲಿ ಮಾತಾಡ್ತಾ ಹೋಗ್ತಾನೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಅವನಿಗೊಂದು ಲವ್ ಸ್ಟೋರಿ ಇದೆ, ಅದ್ರದ್ದೇ ನೀವು ಕ್ಲಿಪ್ ನೋಡಿದೆ. ಮಲ್ಲಿಗೆ ಹೌದು, ಕರೆಕ್ಟ್. ಅವನ ಸ್ಟೇಷನ್ ಅಲ್ಲಿ ಇರೋ ಒಂದು ಟೈಪಿಸ್ಟ್ ಹುಡುಗಿ ಜೊತೆ ಅವ್ನಿಗೆ ಆಗಿರೋ ಲವ್ ಸ್ಟೋರಿನ ಹೇಳ. ಅಲ್ಲೂ ಲೈಟ್ ಹೋಗಿದೆ, ಮತ್ತೆ ಬಂದಿಲ್ಲ ಲೈಟ್. ಅಲ್ಲ, ಅವನ ಲೈಫ್ ಲೈಟ್ ಹತ್ಕೋತೋದು ಆ ಲವ್ ಸ್ಟೋರಿ ಆಗಿದ್ಮೇಲೆ. ಇಲ್ಲ, ಅವ್ರು ಬೇರೆ ಹೇಳಿದ್ರು. ಸೊ ಅಲ್ಲಿ ಅವನು ರವಿಚಂದ್ರನ್ ಸರ್ ಅವ್ರ ಸಿನಿಮಾ ಹಾಡುಗಳನ್ನೆಲ್ಲ ಇಟ್ಕೊಂಡು ಹೇಳ್ತಾನೆ. ಅಂದ್ರೆ ಪ್ರಪೋಸ್ ಮಾಡಿದ್ದು ಎಲ್ಲ ಕೂಡ ಅವನು ಏನೋ ಯಾರೆಲ್ಲ ಮೆಚ್ಚಿದ್ದವನು ಅಂತ. ಅವಳು ಒಬ್ಳು ಹಳ್ಳಿ ಹುಡುಗಿ ಆಗಿರೋದ್ರಿಂದ ಅವಳು ಇಲ್ಲ ನಾನು ಹೇಳೋದಿಲ್ಲ, ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ ಅಂತಲ್ಲ. ಸೊ ಇದರ ತುಂಬಾ ವೆರಿ ಕಾಮಿಕಲ್ ಆಗಿ ಆ ಕ್ಯಾರೆಕ್ಟರ್ ಹೋಗುತ್ತೆ. ಇಟ್ಸ್ ವೆರಿ ನೈಸ್ ಕ್ಯಾರೆಕ್ಟರ್. ಅಂದ್ರೆ ನೀವು ಅದನ್ನ ದೊಡ್ಡ ಪರ್ದೆ ಮೇಲೆ ನೋಡೋದಕ್ಕೆ ಬಹಳ ಮಜಾ ಇದೆ. ಅಂಡ್ ನನಗೆ ಪರ್ಸನಲಿ ಇದು ಒಂದು ಎಕ್ಸ್ಪೆರಿಮೆಂಟ್ ತರ ಅನ್ನಿಸ್ತು. ಯಾಕೆಂದ್ರೆ ಒಂದು ಸೋಷಿಯಲ್ ಮೀಡಿಯಲ್ಲಿ ನಾವು ಮಾಡುವಂತ ಸಣ್ಣ ರೀಲ್ಗಳಿದೆಯಲ್ಲ, ಒಂದು ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಒಂದು ಸಣ್ಣ ಸ್ಕ್ರೀನ್ಗೆ ಒಂದು 2 minutes 3 minutes ನೋಡಿ ಆಮೇಲೆ ಅದನ್ನ ಸ್ವೈಪ್ ಮಾಡ್ಬಿಡ್ತೀವಿ ನಾವು. ಇದು ಬಿಗ್ ಸ್ಕ್ರೀನ್ ಫಿಟ್ ಆಗುತ್ತಾ ಅನ್ನೋದು ನನಗೆ ಶ್ರೀಕಾಂತ್ ಅವ್ರು ಬಂದು ಇದು ಹೇಳಿದಾಗ, ನಾನು ಈ ಸಿನಿಮಾಗೆ ಈ ಪಾತ್ರನ ಉಪಯೋಗಿಸ್ಕೊತಾ ಇದ್ದೀನಿ, ಅದನ್ನ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಫಸ್ಟ್ ತುಂಬಾ ಶಾಕ್ ಆಗಿತ್ತು. ನಿಜವಾಗ್ಲೂ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋ ತರದ ಕ್ಯಾರೆಕ್ಟರ್ ಇದು ಅಂತ. ಸೋಷಿಯಲ್ ಮೀಡಿಯಾದ ಎಷ್ಟೊಂದು ವಿಡಿಯೋ ನೋಡ್ತೀವಲ್ಲ ದಿನಾಗ್ಲೂ, ಎಷ್ಟೊಂದು ಸ್ಕೆಚ್ ಫಿಲ್ಮ್ಗಳು ಬರುತ್ತೆ. ಈ ತರದ್ದೇನೋ ಒಬ್ಬ ಕನ್ನಡ ಹಾಕೋತಾನೆ, ಇನ್ನೊಬ್ಬ ಯಾರೋ ವಿಗ್ ಹಾಕೊಂಡು ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಸೊ ಈ ತರದ ಒಂದು ಕ್ಯಾರೆಕ್ಟರ್ ಒಂದು ದೊಡ್ಡ ಸಿನಿಮಾದಲ್ಲಿ ಬೇರೆ ಎಲ್ಲಾ ಪಾತ್ರಗಳು ರಿಯಲ್ ವರ್ಲ್ಡ್ ಕ್ಯಾರೆಕ್ಟರ್ಗಳು, ಇವನ್ ಯಾಕೋ ಸ್ವಲ್ಪ ಹೈಪರ್ ಆಗಾಡೋ ಕ್ಯಾರೆಕ್ಟರ್. ಸೊ ಅದನ್ನ ಫಿಟ್ ಮಾಡಿದಾರಲ್ಲ, ತುಂಬಾನೇ ಹೊಸ ತರದ ಎಕ್ಸ್ಪೆರಿಮೆಂಟ್. ಸೊ ನನಗೆ ಪರ್ಸನಲಿನೇ ತುಂಬಾ ಕುತೂಹಲ ಇದೆ ಇದನ್ನು ದೊಡ್ಡ ಸ್ಕ್ರೀನ್ ಅಲ್ಲಿ ಹೆಂಗ್ ಕಾಣುತ್ತೆ ಅಂತ ನೋಡೋದಕ್ಕೆ. ಕ್ಯಾರೆಕ್ಟರ್ ಒಂದು ಮೊಬೈಲ್ ಅಲ್ಲಿ ಮಾಡಿದ ಕ್ಯಾರೆಕ್ಟರ್ ಇವತ್ತು ದೊಡ್ಡ ಸ್ಕ್ರೀನ್ ಕ್ಯಾರೆಕ್ಟರ್ ಆಗಿದೆ ಅನ್ನೋದು. ಸೊ ಯು ಆರ್ ಸೋ ಕ್ಯೂರಿಯಸ್, ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ. ಸೊ ನೀವು ಹೇಳಿ, ಈಗ ಎಲ್ಲದು ಸಾಕಷ್ಟು ಎಲ್ಲ ಪಾತ್ರಗಳಲ್ಲಿ ಗಮನಿಸಿದಂಗೆ ಪಾತ್ರಗಳ ಬಗ್ಗೆ ಕೇಳಿದಾಗ ಒಂದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತದೆ. ನಿಮಗೆ ಯಾವ ಪಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಅಥವಾ ನಿಮ್ಮ ಪಾತ್ರನೇ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ? ಮೇಡಮ್, ನಮ್ಮ ಮೂವಿಲಿ ಎಲ್ಲರ ಪಾತ್ರನೂ ಹಂಗೆ ಇದೆ. ಎಲ್ಲರ ಪಾತ್ರನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಸ್ಪೇಸ್ ಇದೆ. ಎಸ್ಪೆಷಲಿ ಮಜಾ ಟಾಕೀಸ್ ಪವನ್ ಸರ್ ಇದಾರಲ್ಲ, ಅವರು ಕೃಷ್ಣನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತೆ ನಮ್ಮ ಪುನೀತ್ ಅವ್ರ ಅಂಕಲ್ ಸೀರೀಸ್ ಅಂತ ಹೇಳಿದ್ರಲ್ಲ, ಅದೇ ತರ ಕ್ಯಾರೆಕ್ಟ್ರು ಡೈರೆಕ್ಟ್ರು ಇಲ್ಲಿ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದು ಇವರಿಂದನೇ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಂಡ್ ಆಗುತ್ತೆ ಕೂಡ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕಾಮಿಡಿ ಅಂತ ಬಂದಾಗ ಇಲ್ಲಿ ನಾರಾಯಣ ಅಂತ ಬಂದ ತಕ್ಷಣ ನನಗೊಂದು ರೋಲ್ ನೆನಪಾಯ್ತು, ಹಳೆಯ ಸಿನಿಮಾದ. ಯಾವ್ದಿರ್ಬೋದು, ಗೆಸ್ ಮಾಡ್ಬೋದಾ ನೀವು? ಗೆಸ್ ಮಾಡಿ ನೋಡೋಣ. ಎಕ್ಸಾಕ್ಟ್ಲಿ, ಸಡನ್ ಆಗಿ ನೋಡಿ ನಾರಾಯಣ ಅಂತ ಬರ್ತಿದಂಗೆ ಆ ಕಾಮಿಡಿ ಅಂತ ಎರಡೂ ತಗೊಂಡ್ರೆ ಅದೇ ಬರುತ್ತೆ, ಈ ತಾಳತಂತಿ ನಂದಲ್ಲ ಅಂತ. ಸೊ ನಿಮ್ಗೆ ಅದು ನೆನಪಾಯ್ತಾ ಆ ಪಾತ್ರ? ಖಂಡಿತ. ಬಟ್ ಇಲ್ಲೊಂದು ಇದಿದೆ, ಏನಂದ್ರೆ ಕನ್ಫ್ಯೂಷನ್ ಇದೆ. ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹೇಳ್ಬೇಕಂದ್ರೆ ಏನಂದ್ರೆ, ಇಲ್ಲಿ ಇದು ಸಿನಿಮಾ ಕಾಮಿಡಿಯಲ್ಲೇ ಹೇಳ್ತಾ ಹೋಗ್ತೀವಿ. ತುಂಬಾ ಪಾತ್ರಗಳು ನಿಮ್ಗೆ ಕಾಮಿಕಲಿ ಎಲ್ಲ ಇದೆ. ಬಟ್ ನಿಮ್ಗೆ ಕೃಷ್ಣನ್ ಪಾತ್ರ ಇದೆ ಅಲ್ವಾ, ಕೃಷ್ಣನ್ ಪಾತ್ರ ನಿಮ್ಗೆ ಕಾಮಿಡಿಯಲ್ಲಿ ಬರಲ್ಲ. ಕೃಷ್ಣ
ಕಾಮಿಡಿ ಇಲ್ಲ. ಕೃಷ್ಣ ಇದು ಒಂದು ಸೀರಿಯಸ್ ಮೂವಿ, ಓಕೆ ಕಾಮಿಡಿಯಾಗಿ ಹೇಳ್ತಾ ಹೋಗ್ತಾ ಇದೀವಿ. ಮೋಸ್ಟ್ಲಿ ಐ ವಿಲ್ ಪುಟ್ ಇಟ್ ಇನ್ ದಿಸ್ ವೇ. ದಿಸ್ ಇಸ್ ಒಂದು ಸೀರಿಯಸ್ ಸಬ್ಜೆಕ್ಟ್ ಇದೆ, ಆ ಸೀರಿಯಸ್ ಸಬ್ಜೆಕ್ಟ್ನ ತುಂಬ ಕಾಮಿಡಿಯಾಗಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೃಷ್ಣನ ಮಾತುಗಳು ಎಲ್ಲ ರಿಲೆವೆಂಟ್ ಹಾಗೂ ಈಗೂ ಸಾರ್ವಕಾಲಿಕವಾಗಿ ಅವ್ರ ಮಾತುಗಳು. ಬಟ್ ಈಗಿನ ಜನರು ಅದನ್ನು ತಗೋತಾ ಇದ್ದಾರಾ ಇಲ್ವಾ, ತಗೊಂಡ್ರೆ ಎಷ್ಟು ತಗೋತಾ ಇದ್ದಾರೆ, ರೆಲೆವೆನ್ಸ್ ಇದೆನಾ ಇಲ್ವಾ ಅನ್ನೋದು ಒಂದು ಸೀರಿಯಸ್ ಸಬ್ಜೆಕ್ಟ್ ಇದೆ. ಸೊ ನಿಮ್ಗೆ ನಾರಾಯಣ ಅನಂತ್ನಾಗ್ ಸರ್ ಮಾಡಿರೋ ಇದೆಯಲ್ವ, ಆ ಕಾಮಿಕಲ್ಲಿ ಈ ಕೃಷ್ಣನಲ್ಲಿ ನಾವು ಇಲ್ಲ. ಓಕೆ. ಸೊ ಬಟ್ ಅಷ್ಟು ಫನ್ ನಾವು ಕೊಡ್ತೀವಿ, ಬೇರೆ ಪಾತ್ರಗಳು ಕೊಡ್ತೀವಿ, ಅದನ್ನು ಶ್ಯೂರಿಟಿ ಆಗಲ್ಲ. ಗಾಟ್ ಇಟ್. ಈಗ ಒಂಚೂರು ಕ್ಲಾರಿಟಿ ಸಿಗ್ಬೇಕಾಯ್ತು. ಸೊ ಈಗ ನೀವು ಹೇಳಿ, ನಾವುಗಳೇ ಒಂದು ಸಿನಿಮಾ ನೋಡಬೇಕು ಅಂದಾಗ ಆಯ್ಕೆ ಮಾಡ್ತಾ ಹೋಗ್ತೇವೆ, ಈ ಥರ ಜಾನ ಸಿನಿಮಾ ಬೇಡ, ಈ ಥರ ಜಾನ ಸಿನಿಮಾಗಳು ಬೇಡ ಅಂತ. ಬಟ್ ಈ ಸಿನಿಮಾ ಎಷ್ಟು ಮಟ್ಟಕ್ಕೆ ಜನರಿಗೆ ರೀಚ್ ಆಗುತ್ತೆ, ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ ಸಿನಿಮಾನ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಆಗ್ಲೇ ಹೇಳ್ತಾ ಇದ್ದಂಗೆ ಈಗ ಬಹುಶಃ ಈ ದೊಡ್ಡ ಸಿನಿಮಾಗಳು, ಸ್ಟಾರ್ ಸಿನಿಮಾಗಳು, ಆಮೇಲಿಂದ ಒಂದಷ್ಟು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡಿ ಅದನ್ನು ರೆಪ್ಲಿಕೇಟ್ ಮಾಡಿ ನಮ್ಮಲ್ಲೂ ಈ ಥರದ ಸಿನಿಮಾಗಳು ಬೇಕು. ಕನ್ನಡದಲ್ಲಿರುವ ಮಲಯಾಳಂ ಸಿನಿಮಾಗಳು, ಕನ್ನಡದಲ್ಲಿರುವ ತಮಿಳ್ ಸಿನಿಮಾಗಳು, ಕನ್ನಡದಲ್ಲಿರುವ ಹಿಂದಿ ಥರದ ಸಿನಿಮಾಗಳ ಮಧ್ಯ ಕನ್ನಡದಲ್ಲಿರುವ ಕನ್ನಡ ಥರದ ಸಿನಿಮಾ ಇದು. ಸೊ ಈ ಥರದ್ದು ಒಂದು ಮಿಸ್ ಮಾಡ್ಕೋತಾ ಇದೀವಿ ಅಂತ ನನಗನ್ಸುತ್ತೆ. ಅಂದ್ರೆ ಈ ಊರಲ್ಲೊಬ್ಬ ಯಾರೋ ತುಂಬಾ ಫ್ಯಾನ್ಸಿಯಾಗಿ ಬಿಹೇವ್ ಮಾಡ್ತಾ ಇರ್ತಾನೆ, ಅವ್ನಿಗೇನೋ ಒಂದು ಕಾಲರ್ ಏನಿಲ್ಲಲ್ಲ, ಅವನು ಮಾತಾಡುವಾಗಲೇ ಒಂದೇನೋ ಒಂದು ಸ್ಟೈಲಲ್ಲಿ ಇರ್ತಾನೆ. ಇದೆಲ್ಲ ನಮ್ಮತನ, ಅಂದ್ರೆ ನಮ್ಮ ಊರಿನ ಕಥೆಗಳು, ನಮ್ಮ ಪಾತ್ರಗಳಲ್ವಾ. ಈ ಥರದ ಸಿನಿಮಾಗಳು ಇವತ್ತು ಎಲ್ಲೋ ಒಂದು ಕಡೆ ಕಳೆದೋಗ್ತಾ ಇದೆ, ಮಿಸ್ ಆಗ್ತಾ ಇದೆ ಅನಿಸ್ತಾ ಇದೆ. ಮತ್ತೆ ಒಂದು ತುಂಬಾ ಲೈಟ್ ಹಾರ್ಟೆಡ್ ಫಿಲ್ಮ್ ಇವತ್ತು ಪ್ರಾಬಬ್ಲಿ ಯಾಕೆ ಜನಗಳು ಕೂಡ ರೀಲ್ಸ್ಗೆ ಅಡಿಕ್ಟ್ ಆಗಿದ್ದೀವಿ ಅಥವಾ ಇದೇನೋ ವ್ಲಾಗ್ಗಳಿಗೆಲ್ಲ ಅಡಿಕ್ಟ್ ಆಗಿದ್ದೀವಿ, ಇಟ್ಸ್ ಟು ಸಿಂಪಲ್ ಆ್ಯಂಡ್ ನನಗೆ ತುಂಬ ರಿಲೇಟ್ ಆಗುವಂಥ ಕಂಟೆಂಟ್ಗಳವೆಲ್ಲ. ಸೊ ಆ ಥರದ ಒಂದು ಸಿನಿಮಾ ಪಾತ್ರಗಳು ಅಥವಾ ಆ ಥರದ ಒಂದು ಸಿನಿಮಾ ಕನ್ಸ್ಟ್ರಕ್ಟ್ ಆಗಿರೋದು ಐ ಥಿಂಕ್ ಈಸ್ ದ ನೀಡ್ ಆಫ್ ದ ಅವರ್ ಅನ್ಸುತ್ತೆ. ಇವತ್ತು ನಾನು ಥಿಯೇಟ್ರಿಗೆ ಹೋದರೆ ಒಂಥರ ತುಂಬ ರಿಲ್ಯಾಕ್ಸ್ಡ್ ಆಗಿ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ನೋಡಿಕೊಂಡು ನನಗೆ ಕನೆಕ್ಟ್ ಆಗುವಂಥ ಪಾತ್ರಗಳನ್ನು ನೋಡ್ಕೊಂಡು ಬರ್ಬೋದಾ ಅಂತ. ಸೊ ಆ ಥರದ ಸಿನಿಮಾ ನಾರಾಯಣ. ಆ್ಯಂಡ್ ಐ ಥಿಂಕ್ ಆಯ್ಕೆ ಬಹುಶಃ ತುಂಬ ಕ್ಲಿಯರ್ ಆಗ್ತಾ ಇದೆ. ಅಂದರೆ ಇವಾಗ ನಮಗೆ ಈ ಥರದೊಂದು ಸಿನಿಮಾ ಬೇಕು ಅಂತ ಅನ್ನೋ ಟೈಮ್ನಲ್ಲಿ ಬರ್ತಾ ಇರೋದು ನಮಗೂ ಎಲ್ಲ ಖುಷಿ ಇದೆ. ವೆರಿ ನೈಸ್. ಸೊ ನೀವು ಹೇಳಿ, ಇವಾಗ ಎಲ್ಲರ ಪಾತ್ರಗಳನ್ನ ನೀವು ಗಮನಿಸಿರ್ತೀರಿ ಆ್ಯಂಡ್ ಸಿನಿಮಾ ಪೂರ್ತಿ ನೀವೇನಾದರೂ ನೋಡಿದ್ದೀರಾ? ಹಾಂ ಮೇಡಮ್, ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಓಕೆ, ಅಸೋಸಿಯೇಟ್ ಮಾಡಿದ್ದೀರಾ? ಹೌದೌದು. ಮೊದಲನೇದಾಗಿ ನನಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಬೇಕಂತ ಹೋಗಿದ್ದೆ ಮೂವಿಗೆ. ಅವಾಗ ಒಂದು ಕ್ಯಾರೆಕ್ಟರ್ ಬಂದಿರಲಿಲ್ಲ, ಅದಕ್ಕೆ ನಾನು ಬೇಸಿಕಲಿ ನಾನು ಕೂಡ ಥಿಯೇಟರ್ ಆರ್ಟಿಸ್ಟ್. ಸರಿ, ನಾನು ಓಕೆ ಲೆಟ್ ಮಿ ವರ್ಕ್ ಇನ್ ಡೈರೆಕ್ಷನ್ ಟೀಮ್ ಅಂತ ನಾನು ಯಾವ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಸೆಟ್ಗೆ ಹೋದಾಗ ಒಬ್ರು ಬರಬೇಕಾಗಿತ್ತು, ಬಂದಿರಲಿಲ್ಲ. ಸರಿ, ಶ್ರೀಕಾಂತ್ ಅವ್ರೇನಂದ್ರು ಓಕೆ ನೀನ್ ಮಾಡು ಈ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಒನ್ ಡೇ ಇರುತ್ತೆ ಅಂತ. ಇವ್ರಿಗೆ ಹೇಳ್ಬೇಕು, ಇವ್ರು ಎಷ್ಟು ಒಳ್ಳೆ ಆರ್ಟಿಸ್ಟ್ ಅಂತ ಹೇಳ್ತೀನಿ. ಆಕ್ಚುಲಿ ಇವ್ರ ರೋಲ್ ತುಂಬಾ ಚಿಕ್ಕದು, ಆಯ್ತಾ, ತುಂಬಾ ಚಿಕ್ಕದು. ಎಷ್ಟು ಚೆನ್ನಾಗಿ ಮಾಡ್ಬಿಟ್ರಂದ್ರೆ 2 ದಿನ ಕಂಟಿನ್ಯೂ ಇದ್ದಾಗ ಎಷ್ಟು ಚೆನ್ನಾಗಿ ಮಾಡ್ಬಿಟ್ರಂದ್ರೆ ನಮ್ಮ ಡೈರೆಕ್ಟರ್ ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ರು. ಅದನ್ನೇ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಬರ್ದಾಗ ಅಷ್ಟೇ ಇತ್ತು ಅವ್ರದ್ದು. ಬಟ್ ಎಷ್ಟು ಚೆನ್ನಾಗಿ ಮಾಡ್ಬಿಟ್ರು ಅಂದ್ರೆ ಅದನ್ನ ಹಂಗೆ ಕ್ಯಾರಿ ಮಾಡಿದ್ರು. ಇವರೇ ಒಂದಿಷ್ಟು ನೀವು ಇಷ್ಟು ನಕ್ರೆ ಅದ್ರಲ್ಲಿ ಇವ್ರದ್ದು ಇಷ್ಟು ಪಾಲಿರುತ್ತೆ. ಬಟ್ ಅದೇ ಮೇಡಮ್, ನಮ್ಗೇನಂದ್ರೆ ಅದು ಹೇಗೆ ಮಾಡಿದೀನಿ ಅಂತ ನನ್ಗೆ ಗೊತ್ತಿಲ್ಲ. ಅದೇ ಒಂದು ಶಕ್ತಿ ಅಂತಾರಲ್ಲ, ಆ ಶಕ್ತಿ ಬಹುಶಃ ಆ ಕೃಷ್ಣನೇ ನನಗೆ ಆ ಪಾತ್ರನ ಕೊಡ್ಸಿದಾರೆ ಅನ್ಸುತ್ತೆ. ವೆರಿ ನೈಸ್. ಸೊ ಡೈರೆಕ್ಟರ್ ಬಗ್ಗೆ ಮಾತಾಡಲೇಬೇಕು. ಒಳ್ಳೆ ಸಿನಿಮಾ ಕೊಡ್ತಿದ್ದಾರೆ ಅಂದಾಗ ಅದರಿಂದ ಅವ್ರ ಶ್ರಮ ಇದ್ದೇ ಇರುತ್ತೆ. ಜನರನ್ನ ನಗ್ಸೋದಾಗ್ಲಿ ಅಳಿಸೋದಾಗ್ಲಿ ಅಷ್ಟು ಈಸಿ ಆಗೋದಿಲ್ಲ, ಅದಕ್ಕೆ ಬೇಕು ತಕ್ಕಂಥ ಕಥೆಗಳು ಬೇಕು. ನೀವು ಹೇಳ್ದಂಗೆ ಸೆಕೆಂಡ್ಸಲ್ಲಿ ನಾವು ಸ್ವೈಪ್ ಮಾಡ್ತಾ ಹೋಗ್ತೀವಿ ರೀಲ್ಸ್ಗಳನ್ನ, ವಿಡಿಯೋಸ್ಗಳನ್ನ. ಬಟ್ ಒಂದು ಥಿಯೇಟ್ರಲ್ಲಿ ಹಿಡಿದಿಟ್ಟು ಕೂರಿಸ್ಕೊಳ್ಳೋದಿದೆಯಲ್ಲ ಬಂದಂಥ ಆಡಿಯನ್ಸ್ನ, ಅದು ಬಿಟ್ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ. ಇಲ್ಲ, ನಿಜವಾಗ್ಲೂ ಶ್ರೀಕಾಂತ್ ಅವ್ರಿಗೆ ತುಂಬ ಡೆಡಿಕೇಟ್ ಆಗಿ ಇದನ್ನು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ಲಿ ಅವ್ರಿಗೊಂದು ತುಂಬ ಒಳ್ಳೆ ವಿಷನ್ ಇತ್ತು. ಆ ವಿಷನ್ ಅವ್ರಿಗೆ ಏನಿತ್ತು, ಎಂಡಿಗೆ ಆ ವಿಷನ್ಗೆ ತರೋಷ್ಟು ಸಕ್ಸಸ್ ಆಗಿದ್ದಾರೆ. ಬಟ್ ಅವ್ರಿಗೊಂದು ನಿಜವಾಗ್ಲೂ ಕ್ಲಾರಿಟಿ ಇತ್ತು. ಸಿನಿಮಾದಲ್ಲಿ ಕನ್ಫ್ಯೂಷನ್ ನಮಗೆ ಕೊಟ್ಟು ಲಾಸ್ಟ್ ಕ್ಲಾರಿಟಿ ಕೊಡ್ತಾರೆ, ಬಟ್ ಅವ್ರಿಗೆ ಸಿನಿಮಾ ಮಾಡಬೇಕಾದ್ರೆ ಒಂದು ಕ್ಲಾರಿಟಿ ಇತ್ತು, ಕನ್ಫ್ಯೂಷನ್ನೇ ಇರಲಿಲ್ಲ. ಅದನ್ನೇ ನಮಗೆ ಹೇಳಿದ್ರು. ನಾನು ಒಂದಿಷ್ಟು ಸಿನಿಮಾಗಳು ಮಾಡಿದ್ದೀನಿ, ಬಟ್ ಚಿಕ್ಕ ಪಾತ್ರಗಳು ಮಾಡಿದೆ. ಇದು ಸಿನಿಮಾಕ್ಕೆ ಸ್ವಲ್ಪ ದೊಡ್ಡ ಪಾತ್ರ ಇದೆ, ನಾನು ಮಾಡ್ತೀನಿ ಇಲ್ಲೋ ಅಂತ ಒಂದು ಕನ್ಫ್ಯೂಷನ್ ಅಥವಾ ಕಾನ್ಫಿಡೆನ್ಸ್ ಲೋ ಇದ್ದಾಗ ನನಗೆ ಅವನು ಇಲ್ಲ ನೀ ಮಾಡ್ತೀಯ, ನಾನು ತೆಗಿಸ್ತೀನಿ, ಆ ಕ್ಲಾರಿಟಿ ನನಗಿದೆ ಅಂತ. ಸೊ ಪ್ರತಿಯೊಬ್ಬರಿಗೂ ನಮಗೆಲ್ಲ ರಿಹರ್ಸಲ್ ಮಾಡಿಸಿದ್ವಿ, ತುಂಬ ನಮಗೆ ವರ್ಕ್ಶಾಪ್ ಎಲ್ಲ ತೊಗೊಂಡು ತುಂಬ ಎಫರ್ಟಾಗಿ ಮಾಡಿಸಿದ್ದಾರೆ. ಆ್ಯಂಡ್ ಎಲ್ಲ ಕಡೆನೂ ಎಲ್ಲಿನೂ ಅವರು ಕಾಂಪ್ರಮೈಸ್ ಕಾಂಪ್ರಮೈಸ್ ಆಗದೆ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಅವ್ರಿಗೊಂದು ಕ್ಲಾರಿಟಿ ಇತ್ತು. ಆ ಕ್ಲಾರಿಟಿಲಿ ಆ ವಿಷನ್ನ
ಈ ಪ್ರಾಡಕ್ಟಲ್ಲಿ ನೋಡ್ಬೋದು ನಾವು. ಓಕೆ, ಜನರನ್ನ ಹೇಗೆ ಕನ್ಫ್ಯೂಷನ್ ಮಾಡ್ಬೋದು ಅನ್ನೋದ್ರಲ್ಲಿ ಅವ್ರಿಗೆ ಕ್ಲಾರಿಟಿ ಇದೆ. ಕರೆಕ್ಟ್ 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 ಅಲ್ಲ? ಶ್ರೀಕಾಂತ್ ಅವರು ಆಲ್ಸೋ ಅವರು IT ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು, ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡ್ ಇಂದ. ಓಕೆ. ಸೊ ಅವ್ರ ಪ್ಲಾನಿಂಗ್ ಕೂಡ ಅದೇ ತರ ತುಂಬಾ ವೆರಿ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿ ಸೀನ್ಗಳಿರ್ಬೋದು, ಶಾರ್ಟ್ಗಳಿರ್ಬೋದು, ಸೆಟ್ ಆಫ್ ರೂಲ್ಸ್ ಎಲ್ಲದಕ್ಕೂ. ಮತ್ತೆ ಇನ್ನೊಂದು ಏನು ಅಂದ್ರೆ ಅವ್ರೊಂಥರ ಓಪನ್ ಸೋರ್ಸ್ ಸಾಫ್ಟ್ವೇರ್ ತರ, ಅಂದ್ರೆ ಎಲ್ಲರಿಗೂ ಅವೈಲಬಲ್ ಇರೋ ತರ ಆರ್ಟಿಸ್ಟ್ ಗಳಿಗೆ ಆ ಫ್ರೀಡಮ್ ಕೊಟ್ಟರು ಅವರು. ಅಂದ್ರೆ ಏನೋ ಒಂದು ಸೀನ್ ಇದ್ದಾಗ ನಾವೇನೋ ಅಲ್ಲಿ ಇಂಪ್ರೂವೈಸ್ ಮಾಡ್ಕೊಂಡ್ರೆ ಅವರು ತುಂಬಾ ಫ್ಲೆಕ್ಸಿಬಲ್ ಆಗಿ ಅದನ್ನ, ಅದು ವರ್ಕ್ ಆಗ್ತಾ ಇದೆ ಅಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದ್ರ ಸುತ್ತ ಏನೋ ಒಂದು ಬಿಲ್ಡ್ ಮಾಡೋರಲ್ಲ, ಆ ಸ್ಮಾರ್ಟ್ನೆಸ್ ತುಂಬಾನೇ ಖುಷಿ ಕೊಡ್ತು ನಮ್ಗೆ. ಅಂದ್ರೆ ಇವನ್ ಆಸ್ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡುವಾಗ ಇಲ್ಲ ಇದು ಏನೋ ಒಂದು ಸೌಂಡ್ ಎಫೆಕ್ಟ್, ಫಾರ್ ಎಕ್ಸಾಂಪಲ್ ಏನೋ ಕೊಕ್ 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 ಅಂತ ಏನೋ ಒಂದು ಸೇರಿಸಿದ್ದೀನಿ ನಾನು, ಕೋಳಿ ಅಂತ ಇದ್ದಿದ್ದಕ್ಕೆ ಮುಂಚೆ ಏನೋ ಸೇರಿಸಿದಾಗ ಅವ್ರು ಇಲ್ಲೇ ಮಜಾ ಕೊಡ್ತಾ ಇದೆ ಅಂತ ಅದ್ರ ಮೇಲೆ ಇನ್ನೊಂದೇನೋ ಬಿಲ್ಡ್ ಮಾಡ್ತಾರಲ್ಲ, ಸ್ಪಾಟ್ ಇಂಪ್ರೂವೈಸೇಷನ್. ಇದೆಲ್ಲ ಅಂದ್ರೆ ಫಾರ್ ಎನ್ ಆರ್ಟಿಸ್ಟ್ ತುಂಬಾನೇ ಅದು ಹೆಲ್ಪ್ ಆಗುತ್ತೆ. ಅಂಡ್ ಆ ಥರ ಒಬ್ಬ ಡೈರೆಕ್ಟರ್ ಆ ಸ್ಪೇಸ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಅದು ನಮಗೂ ಪರ್ಫಾರ್ಮ್ ಮಾಡೋದಕ್ಕೆ ಖುಷಿ ಕೊಡುತ್ತೆ. ಸೊ ಆ ಥರ ಶ್ರೀಕಾಂತ್ ಅವರ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಅಥವಾ ಆ ಥರ ಇಮಿಡಿಯೇಟ್ ಆಗಿ ಇಂಪ್ರೂವೈಸ್ ಮಾಡೋವಂಥದ್ದು ಇರ್ಬೋದು, ಅವೆಲ್ಲ ತುಂಬಾ ಖುಷಿ ಕೊಡ್ತು. ಇನ್ನು ಸ್ಕ್ರಿಪ್ಟ್ ವಿಷಯಕ್ಕೆ ಬಂದ್ರೆ ಅಲ್ಲ, ಅಂದ್ರೆ ಅವ್ರ ಇಡೀ ಕಥೆ ಬಿಲ್ಡ್ ಮಾಡಿದಾರಲ್ಲ, ವೆರಿ ಹ್ಯೂಮರಸ್ಲಿ ತಗೊಂಡು ಹೋಗ್ತಾರೆ. ಅಂಡ್ ಒಂದು ಯಾವುದೋ ಒಂದು ತುಂಬಾ ದೊಡ್ಡ ಇಂಟೆನ್ಸ್ ಸಬ್ಜೆಕ್ಟ್, ಈಗ ಹಂಪ ಅವ್ರು ಹೇಳ್ತಾ ಇದ್ದಂಗೆ ಇಟ್ಸ್ ನಾಟ್ ಅ ಫುಲ್ಲಿ ಕಾಮಿಡಿ ಸಬ್ಜೆಕ್ಟ್, ಕಾಮಿಡಿಯಾಗಿ ಹೇಳಿದ್ದಾರೆ ಅಷ್ಟೇ, ಬಟ್ ದ ಸಬ್ಜೆಕ್ಟ್ ಇಸ್ ವೆರಿ ಸೀರಿಯಸ್. ಒಂದು ತುಂಬಾ ದೊಡ್ಡ ವಿಷಯನ ಹೇಳಕ್ ಹೊರಟಿದ್ದಾರೆ. ಅದನ್ನ ಥಿಯೇಟರ್ಲ್ಲೇ ನೋಡ್ಬೇಕು, ಅಂದ್ರೆ ಅದನ್ನ ನಾವು ಈಗ ರಿವೀಲ್ ಮಾಡೋವಂಥದ್ದಲ್ಲ, ಬಟ್ ಅದನ್ನ ತುಂಬಾ ವೆರಿ ಲೈಟ್ ಹಾರ್ಟೆಡ್ ಕಾಮಿಡಿ ಇಟ್ಕೊಂಡು ಅಲ್ಲಿ ಯಾವುದೋ ಒಂದು ಸಣ್ಣ IPL ಬೆಟ್ಟಿಂಗ್ ಆಗುತ್ತೆ, ಇನ್ನೊಂದೇನೋ ಒಬ್ಬ ಸಣ್ಣ ಲೋಕಲ್ ಪೊಲೀಸ್ ಸ್ಟೇಷನ್ ಕ್ರಿಯೇಟ್ ಆಗುತ್ತೆ. ಇದ್ರ ಏನೇನೇನೋ ಒಂದಷ್ಟು ಎಲಿಮೆಂಟ್ಸ್ ಇಟ್ಕೊಂಡು ಆ ದೊಡ್ಡ ಮೆಸೇಜ್ ಕನೆಕ್ಟ್ ಮಾಡ್ತಾರಲ್ಲ ಕೊನೆಗೆ. ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ವೇ ಆಫ್ ಅವರ ಸ್ಕ್ರೀನ್ ಪ್ಲೇ ಬರ್ದಿರೋದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಸಿನಿಮಾ ಹೊಸ ತಂಡ ಅಂತ ಹೇಳುವಾಗ ನನಗೆ ನೀವು ಹೇಳಿದ್ವಲ್ಲ ಅನ್ಸೋ ಒಂದಷ್ಟು ಸಾಫ್ಟ್ವೇರ್ ಅವ್ರಿಗೆ ಈ ಸಿನಿಮಾ ಇಂಥವ್ರದ್ದೇ ಟೀಮ್ ಅಂತ ಗೊತ್ತಾಗಬೇಕು ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಅವರಲ್ಲೂ ಒಂದಷ್ಟು ಇವೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ, ಒಂದು ಶಾರ್ಟ್ ಮೂವೀಸ್ಗಳನ್ನ ಅವರಲ್ಲೇ ಒಂದು ಕಾಂಪಿಟೇಟಿವ್ ಆಗಿ ಮಾಡ್ತಾ ಇರ್ತಾರಲ್ಲ, ಐ ಹರ್ಡ್ ದಟ್. ಸೊ ಅಂಥವ್ರಿಗೆ ಇದು ರೀಚ್ ಆದ್ರೆ ಮೇ ಬಿ ಅವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಇಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಅದು ಆ ವೇಯಲ್ಲಿ ಏನಾದ್ರು ಟ್ರೈ ಮಾಡಿದಾರೆ ರೀಚ್ ಮಾಡ್ಸಕ್ಕೆ ಈ ಸಿನಿಮಾನ? ಅದೇ ಅಂದ್ರೆ ಎಲ್ಲ ಥರದ ಪ್ರಯತ್ನ ನಡೀತಾ ಇದೆ. ಅಂದರೆ ಈಗ ಹೆಂಗೆ ಅಂದರೆ ಜನ ಈಗ ಎಷ್ಟು ವಾರಕ್ಕೆ 7-8 ಸಿನಿಮಾ ಬರ್ತಾ ಇದ್ದಾವೆ ಜನ, ಬಟ್ ಆದರೂ ಕೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ ಈ ವಾರ ಏನು ಸಿನಿಮಾನೇ ರಿಲೀಸ್ ಆಗಿಲ್ವಾ ಅಂತ. ನನಗೆ ಶಾಕು, 8 ಸಿನಿಮಾ ರಿಲೀಸ್ ಆಗಿದೆ ಅಂತ ನಾವು ಅನ್ಕೋತಿರ್ತೀವಿ. ಇಷ್ಟು ರಿಲೀಸ್ ಮಾಡಿದ್ರೆ ಸಿನಿಮಾ ಹೆಂಗೆ ನೋಡ್ತಾರೆ ಅಂತ ನಾವು ಒಂದು ಕಡೆ ಅನ್ಕೋತಿರ್ತೀವಿ, ಇನ್ನೊಂದು ಕಡೆ ಫ್ರೆಂಡ್ಸು ಈ ವಾರ ಏನು ಸಿನಿಮಾನೇ ರಿಲೀಸ್ ಆಗಿಲ್ವಾಗ ನಮಗೆ ಅಂತ ಅಂತಾರೆ. ಸೊ ಅದಕ್ಕೆ ಇವೆರಡರ ಮಧ್ಯೆ ಇರೋ ಕನ್ಫ್ಯೂಷನ್ ಏನಂದರೆ, ಹಾಗೆ ಸೊ ಐ ಆಮ್ ಜಸ್ಟ್ ಅಂಡರ್ಲೈನಿಂಗ್ ದಟ್ ಕನ್ಫ್ಯೂಷನ್ ಏನಂದರೆ, ಇದು ಇಲ್ಲಿಗೆ ರೀಚ್ ಆಗ್ತಾ ಇಲ್ಲ, ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಸೊ ನಾವು ಅದನ್ನ ಇವ್ರಿಗೆ ರೀಚ್ ಮಾಡಬೇಕು ಅಂತ ಇಲ್ಲ, ಎಲ್ಲರಿಗೂ ರೀಚ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ವಿ. ಬಟ್ ಅವ್ರವ್ರ ದಾಟಿಗೆ ಈಗ ಸಿನಿಮಾ ಜನ ಎಲ್ಲ ಕಡೆ ಇದ್ದಾರೆ, ಬಿಗ್ ಬಾಸ್ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಇಲ್ಲಿ ಎಲ್ಲ ರೀಲ್ಸ್ ನೋಡ್ತಾರೆ, ಅಲ್ಲಿ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಇದ್ದಾರೆ ಜನ ಅಲ್ಲೆಲ್ಲ ನಮ್ಮ ಪ್ರಯತ್ನ ನಡೀತಾ ಇದೆ. ನಮ್ದು ಒಂದು ಸಿನಿಮಾ ಬರ್ತಾ ಇದೆ ಅಂತಂದು ಎಲ್ಲ ಕಡೆ ಪ್ರಯತ್ನ ನಡೀತಾ ಇದೆ. ಸೊ ಕರೆಕ್ಟ್. ಸೊ ಇದು ಎಲ್ಲಾ ತರ ಆಡಿಯನ್ಸ್ ಲೈಕ್ ಸುಮ್ಮನೆ ಗೊತ್ತಿಲ್ಲ, ನಾನು ನಿಮ್ಗೆ ಹೇಳೋದು TV9 ಹೇಳ್ತಾ ಇದೀವಿ, TV19 ಹೇಳ್ತೀವಿ ಸುಮ್ಮನೆ. ಮತ್ತೆ ಇನ್ನೊಂದೇನು ಅಂದ್ರೆ ಮೆಜಾರಿಟಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರು ನಾವೆಲ್ಲರೂ ಇಂಜಿನಿಯರ್ಗಳು. ಅದೇ ಅದಕ್ಕೆ ನಾನು ಹೇಳಿದ್ದು ಅವ್ರಿಗೆ ರೀಚ್ ಆಗ್ಬೇಕಿತ್ತು. ಅಂಡ್ ಈ ಇಂಜಿನಿಯರ್ಗಳಿಗೆಲ್ಲ ಏನು ಅಂದ್ರೆ ನಮ್ಗಳಿಗೆಲ್ಲ ನೆಟ್ಟು ಒಂದು ಕೆಲಸ ಮಾಡಕ್ ಇಷ್ಟಪಡಲ್ಲ ನಾವು, ಒಂದು 3-4 ಮಾಡ್ಬೇಕು ನಮ್ಗೆ. ಅಂದ್ರೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅಲ್ಲೊಂದು ಶಾರ್ಟ್ ಫಿಲಮ್ ಮಾಡ್ಬೇಕು, ಒಂದು ಮ್ಯೂಸಿಕ್ ವಿಡಿಯೋ ಮಾಡ್ಬೇಕು, ಒಂದು ಹಾಡು ಹೇಳ್ಬೇಕು. ಸೊ ಇದು ಯಾವಾಗ್ಲೂ ಅದು ಒಬ್ಬ ಇಂಜಿನಿಯರ್ ತಲೆ ಅನ್ಸುತ್ತೆ, ಅದು ಯಾವಾಗಲೂ ಒಂದು ಮಾಡಲ್ಲ ಅಲ್ಲ, ನೆಟ್ಟಿಗೊಂದು ಮಾಡಲ್ಲ ಅಲ್ಲ. ಸೊ ತುಂಬಾ 2-3 ಮಾಡುವಂತ ವಿಷಯ. ಅಂಡ್ ನೀವು ಅಬ್ಸರ್ವ್ ಮಾಡಿ ವೀಕೆಂಡ್ ಅಲ್ಲಿ 2 ದಿನ ರಜಾ ಕೊಟ್ಟರೆ ಸಾಕಾಗಲ್ಲ. ಸೊ ಇವನ್ ಅವರ ಇದು ಅಷ್ಟೇ, ಕನ್ನಡ ಸಿನಿಮಾಗಳ ಬಗ್ಗೆ ನನಗನ್ಸೋ ಪ್ರಕಾರ ಈ ಇಂಜಿನಿಯರಿಂಗ್ ಕಮ್ಯುನಿಟಿ ಬಹಳನೇ ಒಂದು ಪ್ರೀತಿ ಉಳಿಸ್ಕೊಂಡಿದ್ದಾರೆ. ಇವತ್ತು ಕಂಪನಿಗಳಲ್ಲೂ, ದೊಡ್ಡ ಕಂಪನಿಗಳಲ್ಲೂ ಅಥವಾ ನಮ್ಮ ಸ್ನೇಹಿತರುಗಳ ಜೊತೆ ಎಲ್ಲ ಮಾತಾಡ್ತಾ ಇರುವಾಗ ತುಂಬಾ ಕನ್ನಡ ಸಿನಿಮಾನ ಫಾಲೋ ಮಾಡ್ತಾ ಇರ್ತಾರೆ, ಕನ್ನಡದ ರೀಲ್ಗಳು ಫಾಲೋ ಮಾಡ್ತಾ ಇರ್ತಾರೆ, ಕನ್ನಡ ಕಾಂಟೆಂಟ್ ತುಂಬಾ ಫಾಲೋ ಮಾಡ್ತಾ ಇರ್ತಾರೆ, ಶಾರ್ಟ್ ಮೂವೀಸ್ ಅಲ್ಲಿ ಅವ್ರು ತುಂಬಾ ಮಾಡ್ತಾ ಇರ್ತಾರೆ. ಅಂಡ್ ಕಂಪನಿಗಳಲ್ಲಿ ಇರ್ಬೋದು ಅಥವಾ ಆಚೆ ಕಡೆನೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೂ, ನಾನು ಒಂದು ಇತ್ತೀಚೆಗೆ ನಾನು ಓದಿದ ಇಂಜಿನಿಯರಿಂಗ್ ಕಾಲೇಜ್ಗೆ ಒಂದು ಟಾಕ್ ಕರೀತಿದ್ರು, ಹೋಗಿದ್ದೆ ನಾನು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ. ಎಷ್ಟು ಜನ ಅಂದ್ರೆ ಎಲ್ಲ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅವರ ಟಾಕ್ ಮುಗಿದ್ಮೇಲೆ ಬಂದು ಕೇಳಿದ್ರು, ಈ ತರ ವಿ ಆರ್ ಡೂಯಿಂಗ್ ಅ ಶಾರ್ಟ್ ಫಿಲ್ಮ್ ಅಂತಾರೆ, ಇದನ್ನು ನಾವೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ ಅಂತ ಲಿಂಕ್ ಕಳಿಸ್ತಾರೆ. ಸೊ ಇವತ್ತು ಮುಂಚೆ ಅಟ್ಲೀಸ್ಟ್ ಇಂಜಿನಿಯರಿಂಗ್ ಮುಗಿಸಿದ ಮೇಲಿಂದ ಇನ್ನೊಂದೇನೋ ಎಕ್ಸ್ಟ್ರಾ ಮಾಡ್ಬೇಕು ಅನ್ಕೋತಾ ಇದ್ದವ್ರು ಇವತ್ತು ಓದೋ ಹಂತದಿಂದನೂ ಎಲ್ರಿಗೂ ಅದೇ ಆಸಕ್ತಿ ಇದೆ. ಸೊ ತುಂಬಾ ದೊಡ್ಡ ಕಮ್ಯುನಿಟಿ ಅದು, ಕನ್ನಡ ಸಿನಿಮಾಗಳನ್ನ ಇಷ್ಟಪಡೋರು, ಫಾಲೋ ಮಾಡೋರು, ಯಾವುದೋ ಒಂದು ಚೆನ್ನಾಗಿ ಬಂದ್ರೆ ಅದನ್ನ ಎತ್ತಿ ಮೆರೆಸೋ ಅಂತ ಕಮ್ಯುನಿಟಿ ಇದು. ಸೊ ಅವ್ರಿಗೆ ಡೆಫಿನೆಟ್ಲಿ ರೀಚ್ ಆಗ್ಬೇಕು ಈ ಸಿನಿಮಾ. ಅಂಡ್ ಆಲ್ಸೋ ಬಿಕಾಸ್ ವಿ ಆರ್ ಆಲ್ ಮೋಸ್ಟ್ ಆಫ್ ಅಸ್ ಆರ್ ಆಲ್ಸೋ ಇಂಜಿನಿಯರ್ಸ್, ಈ ಫಿಲ್ಮ್ ಬಗ್ಗೆ ವರ್ಕ್ ಮಾಡಿರೋರು.
ಡೆಫಿನೆಟ್ಲಿ ಹಂಪ ಅವ್ರು ಹೇಳ್ದಂಗೆ ಎಲ್ಲ ಥರದಲ್ಲೂ ಟ್ರೈ ಮಾಡ್ತಾ ಇದೀವಿ ಸಿನಿಮಾ ರೀಚ್ ಮಾಡ್ಸೋದಕ್ಕೆ. ಸೊ ಅವ್ರಿಗೆ ರೀಚ್ ಆದ್ರೆ ಡೆಫಿನೆಟ್ಲಿ ಅದು ದೊಡ್ಡ ವಿನ್ ನಮ್ಗೆ, ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಟಾರ್ಗೆಟ್. ತುಳು ರೈಟ್ಸ್ ಬೇರೆ ಸಿಕ್ಕಿದೆ ಆಲ್ರೆಡಿ ಅಲ್ವಾ? ಹೌದು ಮೇಡಮ್, ನನಗೆ ತುಂಬ ಖುಷಿ ಆಯಿತು. ಮೂವಿ ನೋಡಿದ್ರು ನಮ್ಮ ಸರ್ ಶಶಿಕಾಂತ್ ಗಟ್ಟಿ ಅಂತ, ಅವರೊಂದು ಒಳ್ಳೆ ಪಾತ್ರ ಮಾಡಿದ್ದಾರೆ ಈ ಮೂವಿಲಿ. ಅವರು ಕೂಡ ಡೈರೆಕ್ಟ್ರು. ಅವರು ನಮ್ಮ ಡೈರೆಕ್ಟರ್ ಶ್ರೀಕಾಂತ್ ಕೆಂಚಪ್ಪ ಅವರ ಗುರುಗಳು. ಓಕೆ. ಅವರು ಈ ಮೂವಿಲಿ ಒಂದು ಪಾತ್ರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅವರು ಈ ಮೂವಿ ನೋಡಿ ತುಂಬ ಖುಷಿಪಟ್ಟು ರೈಟ್ಸ್ ತೊಗೊಂಡಿದ್ದಾರೆ. ಅವ್ರ ಫ್ರೆಂಡ್ಸ್ಗೆ ರೈಟ್ಸ್ನ ಇದು ಮಾಡಿದ್ದಾರೆ. ಸೊ ಫೈನಲಿ ಏನಾದರೂ ವೆರಿ ಇಂಪಾರ್ಟೆಂಟ್ ಯಾವುದಾದ್ರೂ ಪಾಯಿಂಟ್ ನಾನು ಬಿಟ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಇದೆಯಾ? ಎನಿಥಿಂಗ್ ಇಟ್ ಕ್ಯಾನ್ ಬಿ. ಇಲ್ಲ ಏನಿಲ್ಲ, ಬಟ್ ಅದೇ ಇದನ್ನು ಸಿನಿಮಾ ನೋಡಿ 21ಕ್ಕೆ ರಿಲೀಸ್ ಆಗುತ್ತೆ. ಥಿಯೇಟ್ರಲ್ಲೇ ಬಂದು ನೋಡಿ, ಥಿಯೇಟ್ರಿಗೋಸ್ಕರ ಮಾಡಿರೋದು. ಅಬ್ವಿಯಸ್ಲಿ OTT TV ಯಲ್ಲಿ ಬಂದಾಗ್ಲೂ ನಿಮಗಿದು ನೋಡ್ತೀರಾ, ಇಷ್ಟ ಆಗ್ತೀರಾ, ಎಂಜಾಯ್ ಮಾಡ್ತೀರಾ. ಬಟ್ ಥಿಯೇಟ್ರ್ ಜಾಸ್ತಿನೇ ಎಂಜಾಯ್ ಮಾಡ್ತೀರಾ. ಸ್ಪೆಷಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನೀವು ಹೇಳ್ದಂಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಸತ್ಯ ರಾಧಾಕೃಷ್ಣ ಅಂತ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಥಿಯೇಟ್ರಲ್ಲಿ ಇದನ್ನು ಕೇಳಿದಾಗ ಸೂಪರಾಗಿ ಎಂಜಾಯ್ ಮಾಡ್ತೀರಾ. ಸ್ಪೆಷಲಿ ಇದೊಂದು ಈಗ ನೋಡಿದ್ರೆ ಇದು ಪೋಸ್ಟ್ ನೋಡಿದ್ರೆ ಗೊತ್ತಾಗ್ತದೆ, ಇದೊಂದು ಡಿವೈನ್ ಮೂವಿ. ಈ ಮೂವಿಲಿ ಒಂದಿಷ್ಟು ಡಿವಿನಿಟಿ ಇದೆ. ಸೊ ಆ ಡಿವಿನಿಟಿಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನೀವು ಥಿಯೇಟ್ರಲ್ಲಿ ನೋಡಿದಾಗ ಅದು ಏನೇನು ನಿಮಗೆ ಫೀಲ್ ಆಗುತ್ತೆ ಅಂತ ನಾವೊಂದು ಹೇಳೋಕ್ಕಾಗಲ್ಲ. ಅಷ್ಟು ಅದಕ್ಕಾಗಿ ನೀವು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾವ್ದನ್ನ ರಿವೀಲ್ ಮಾಡಬಾರ್ದು ಅಂದ್ರೆ ಈ ಸಿನಿಮಾ ಸಖತ್ ಮಜಾ ಇದೆ ಅನ್ನೋದು ಈಗಲೇ ರಿವೀಲ್ ಮಾಡಬೇಡಿ, ಅಲ್ಲಿ ಹೋಗಿ ನೋಡ್ಲಿ. ಸೊ ಅವ್ರಿಗೆ ಥಿಯೇಟರ್ ಇಂದ ಬಂದು ಹೇಳಲಿ ಅವ್ರ ಮಜಾ ಇದೆ ಪಿಕ್ಚರ್. ಒಂದೆರಡು ರೀಸೆಂಟ್ ಆಗಿ ನಮ್ಮ ಮೂವಿ ಟ್ರೇಲರ್ ರಿಲೀಸ್ ಆಯಿತು. ಅವಾಗ ಒಂದು 3 ಜನ ಗೊತ್ತಿರೋರು ಫೋನ್ ಮಾಡಿದ್ರು. ಅದರಲ್ಲಿ ನಮ್ಮ ಕೃಷ್ಣ ಕ್ಯಾರೆಕ್ಟ್ರು ಕೆಲವೊಂದು ಒಂದೆರಡು ಲೈನ್ಸ್ಗಳಿದೆ. ಏನು ಅಂದರೆ, ಸುಖ ನಾನು ಎಲ್ರಿಗೂ ಕೊಟ್ಟಿದ್ದೀನಿ, ಆದರೆ ಮನುಷ್ಯ ಮತ್ತೊಬ್ಬರು ಸುಖ ನೋಡಿ ದುಃಖ ಪಡ್ತಾನೆ, ನಾನೇನು ಮಾಡಲಿಲ್ಲ. ಅದನ್ನು ಅವರು ಏನೋ ಸ್ವಲ್ಪ ಅವ್ರದ್ದೇನೋ ಡಿಪ್ರೆಷನ್ ಆಗಿದ್ರೇನೋ ಅದನ್ನು ನೋಡಿಬಿಟ್ಟು ಅವ್ರು ನನಗೆ ಕಾಲ್ ಮಾಡಿದ್ರು. ಈ ಲೈನ್ ಕೇಳಿದ್ಮೇಲೆ ನನಗೇನೋ ಒಂಥರ ಖುಷಿ ಆಗ್ತಾ ಇದೆ. ನಾನೇನೋ ಯಾವುದೋ ಬೇಜಾರಲ್ಲಿದ್ದೆ, ನಾನು ಮೂವಿ ಪಕ್ಕಾ ನೋಡ್ತೀನಿ ಫಸ್ಟ್ ಡೇ ಬಂದ್ಬಿಟ್ಟು ಅಂತ ನನಗೆ ಕಾಲ್ ಮಾಡಿದ್ರು. ಇದು ನೋಡಿ ನಂಗೆ ತುಂಬ ಖುಷಿ ಆಯಿತು. ನಾನು ಡೈರೆಕ್ಟರ್ಗೂ ಹೇಳಿದೆ ಈ ಥರ ಕಾಲ್ ಮಾಡಿದ್ರು ಅಂತ. ಮತ್ತು ಇನ್ನೊಬ್ಬರು ನಮ್ಮ ಟ್ರೈಲರಲ್ಲಿ ಲಾಸ್ಟ್ಗೆ ಇವ್ರದ್ದು ಡೈಲಾಗ್ ಇದೆ, ಸರ್ ಇದು ಪ್ಯಾನ್ ಇಂಡಿಯಾ ಸಿನಿಮಾನ ಅಂತ ಕೇಳ್ತಾರೆ. ಇವ್ರು ಅಂತಾರೆ, ನಮ್ಮದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಕಣೋ, ಫ್ಯಾನ್ ಇಂಡಿಯಾ ಸಿನಿಮಾ. ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, C++, ಜಾವಾ ಎಲ್ಲದರಲ್ಲೂ ರಿಲೀಸ್ ಮಾಡೋಣ ಅಂತ ಹೇಳಿದ್ರು. ಅದನ್ನ ನೋಡಿ IT ಬ್ಯಾಕ್ಗ್ರೌಂಡ್, ನಾವು ಕೂಡ IT ವರ್ಕ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ತುಂಬ ಜನ ಕಾಲ್ ಮಾಡಿದ್ರು, ಈ ಥರ ಎಲ್ಲ ಯೂಸ್ ಮಾಡಿದ್ರು, ತುಂಬ ಖುಷಿ ಆಯಿತು, ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರು. ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. DBA ಯೂಸ್ ಮಾಡಿಲ್ಲ, ನಮ್ದು ಯೂಸ್ ಮಾಡಿಲ್ಲ ಅಂತ ಒಂದಿಷ್ಟು ಜನ ಬೈಕೊಂಡಿರ್ಬೋದು. ಬಟ್ ಮೂವಿಗೆ ಬಂದರೆ ಮೇಡಮ್ ಈ ಥರ ಲೈನ್ಸ್ಗಳು ತುಂಬ ಸಿಗುತ್ತೆ. ಅಂದರೆ ದಿನನಿತ್ಯಕ್ಕೆ ಕೃಷ್ಣನ ಒಂದು ಸಾಲುಗಳು ಯಾವುದಕ್ಕೆ ಯಾರಿಗೆ ಏನು ರೀಚ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಎಲ್ಲ ಥರ ಆಡಿಯನ್ಸ್ಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಹೊಸ ಟೀಮ್ಗೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಸಕ್ಸಸ್ ಆಗಲಿ. ಸಿಗೋಣ. ಆಲ್ ದ ವೆರಿ ಬೆಸ್ಟ್. ನೋಡಿದ್ರಲ್ಲ, ನಾರಾಯಣ ಮಾರ್ಚ್ 21ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನಿಂಗ್ ಆಗಿರುತ್ತೆ. ಒಂದು ಸೀರಿಯಸ್ ಮೆಸೇಜ್ನ ನಗೋ ಮುಖಾಂತರ, ಒಂದು ಕಾಮಿಡಿ ಮುಖಾಂತರ ಜನರಿಗೆ ರೀಚ್ ಮಾಡಿಸುವಂಥ ಪ್ರಯತ್ನ ನೋಡೋಣ. ಹೊಸ ತಂಡದ ಪ್ರಯತ್ನ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ ಅಂತ. ಡೆಫಿನೆಟ್ ಆಗಿ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ಇಷ್ಟ ಆಗಲೇಬೇಕು. ಹೊಸ ಪ್ರಯತ್ನ ಅಲ್ವಾ? ಆ್ಯಂಡ್ ನಾವು ಕನ್ನಡಿಗರಾಗಿ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡೋ ಮುಖಾಂತರ ನಮ್ಮ ಇಂಡಸ್ಟ್ರಿನ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲಾದ್ರಲ್ಲೂ ರಿಲೀಸ್ ಮಾಡೋಣ, ಬರಿಯಾ ನೀನು ಸುಮ್ಮನೆ